ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಮಹಿಳಾ ಸಂಘದ ಅಧ್ಯಕ್ಷರಾದ ಪ್ರಮೀಳಾ ಗೌಡ ಇವರು ಹೂ ನೀಡಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಸರ್ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತರಿಗೆ ನಮನಗಳನ್ನು ಸಲ್ಲಿಸುತ್ತಾ ಶಿವಮಣಿ ಕಲಾ ಸಂಘ ಶಿವನಗರ ಇದರ ವತಿಯಿಂದ ನಡೆಯುತ್ತಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಸ್ನೇಹಿತರು ಆತ್ಮೀಯರು ಆದ ವಿನಯ್ ಸುವರ್ಣರವರೇ, ಈ ಭಾಗದ ನಗರಸಭಾ ಸದಸ್ಯರಾದ ದಿನೇಶ್ ಶೇವ್ರವರೇ, ಇಲ್ಲಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರೇ, ಸ್ನೇಹಿತರೆ, ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಕೃಷ್ಣ ಅವತರಿಸಿದ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ಕರೀತೇವೆ. ಕೃಷ್ಣ ಎಂಬ ಹೆಸರು ಹೇಗೆ ಬಂತು? ದೇವಕಿಯ ಗರ್ಭದಲ್ಲಿ ಜನಿಸಿದಂತಹ ಮಗು ಕಪ್ಪು ಬಣ್ಣ ಇದ್ದರಿಂದ ಕೃಷ್ಣ ಎಂಬ ಹೆಸರು ನಮ್ಮ ಹಿರಿಯರು ಇಟ್ಟಿರುತ್ತಾರೆ. ಈ ಕೃಷ್ಣ ಭೂಲೋಕಕ್ಕೆ ಬರಲು ಕಾರಣ ಉಂಟು. ಕೃಷ್ಣ ಭೂಲೋಕಕ್ಕೆ ಧರ್ಮ ಸಂಸ್ಕರಣಕ್ಕೋಸ್ಕರ ಕೃಷ್ಣ ಭೂಲೋಕಕ್ಕೆ ಬಂದರು. ಭೂಲೋಕಕ್ಕೆ ಬರುವಾಗ ಅವರಲ್ಲಿ ಗದ ಪದ್ಮ ಇದೆಲ್ಲ ಕೃಷ್ಣನ ಹತ್ರ ಇದ್ದರು. ಇವತ್ತು ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು, ಕೃಷ್ಣ ಹುಟ್ಟಿದ ದಿನವನ್ನು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸ್ತೇವೆ. ಇದರಲ್ಲಿ ವಿಶೇಷ ಏನೆಂದ್ರೆ, ಕೃಷ್ಣ ಮೊಸರು ಬೆಣ್ಣೆಯನ್ನೆಲ್ಲ ಸಣ್ಣ ತುಂಟಾಟಗಳಲ್ಲಿ ಮಾಡ್ತಿದ್ದರು. ಅದರ ನೆನಪಿಗೋಸ್ಕರ ನಾವು ಮೊಸರು ಕುಡಿಕೆಯನ್ನು ಆಚರಿಸ್ತೇವೆ. ಹಾಗೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೃಷ್ಣ ರಾಧೆಯ ವೇಷವನ್ನು ಹಾಕ್ತೇವೆ. ಹಾಗೆ ಕೃಷ್ಣನಿಗೆ ಬೇಕಾದ ತಿನಿಸುಗಳನ್ನು ನಾವು ಮಾಡುತ್ತೇವೆ. ಕೃಷ್ಣನಿಗೆ ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಗೋವುಗಳಿಗೆ ವಿಶೇಷ ಪೂಜೆಯನ್ನು ಮಾಡಿ ಗೋವುಗಳಿಗೆ ನಾವು ನೈವೇದ್ಯವನ್ನು ಇರುವಂತಹ ಕೆಲಸವನ್ನು ಮಾಡುತ್ತೇವೆ. ಯಾಕೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ಗೋವುಗಳೆಂದರೆ ಬಹಳ ಪ್ರೀತಿ. ಕೃಷ್ಣ ಆದ ಕಾರಣ ನಾವು ಗೋವುಗಳ ಪೂಜೆಯನ್ನು ಮಾಡಿ ನೈವೇದ್ಯ ನೀಡಿಸುವಂತಹ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಲ್ಲಿ ಸುಮಾರು ಸಣ್ಣ ಸಣ್ಣ ಮಕ್ಕಳೆಲ್ಲ ಸೇರಿದ್ದೀರಿ. ನೀವೀಗ ಮಕ್ಕಳಿಗೆಲ್ಲ ಕೃಷ್ಣನ ವೇಷ ಹಾಕ್ತೀರಿ. ನೀವು ಕೃಷ್ಣನಾಗೆ ಕಾಣ್ತೀವಿ ಅಂತೇಳಿ ನಾವು ಮಕ್ಕಳ ಹತ್ರ ಹೇಳ್ತೇವೆ. ಆದ್ರೆ ನೀವು ನಿಜವಾಗಿ ನಿಮ್ಮ ಮಗುವಿಗೆ ಕೃಷ್ಣನಾಗಬೇಕಾದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಅನುಸರಿಸಿದ್ರೆ ನಿಮ್ಮ ಮಕ್ಕಳು ಕೂಡ ಖಂಡಿತವಾಗಿಯೂ ಕೃಷ್ಣನಾಗುತ್ತಾನೆ. ಹಾಗೆ ಇವತ್ತು ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದೀರಿ. ಈ ಮುದ್ದು ಪುಟಾಣಿಗಳ ಹತ್ರ ನನ್ನದೊಂದು ವಿನಂತಿ, ನೀವು ಶಾಲೆ ಬಿಟ್ಟು ಮನೆಗೆ ಬಂದು ಹೋಮ್ವರ್ಕ್ ಮಾಡುವಾಗ ಓಂ ಭಗವತೆ ವಾಸುದೇವಾಯ ಎಂದು ನೀವು ಜಪಿಸಿದರೆ, ನಂತರ ಡೈಲಿ ನೀವು ಜಪಿಸಿದರೆ ನಿಮ್ಮ ವಿದ್ಯಾಭ್ಯಾಸ ಮುಂದಿನ ದಿನದಲ್ಲಿ ಸುಲಭವಾಗುವುದು, ಮತ್ತೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವುದು. ಆದ್ದರಿಂದ ಈ ಮಕ್ಕಳಿಗೆ ಎಲ್ಲರಿಗೂ ನಾವು ಸಂಸ್ಕಾರ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಕಲಿಸುವಂತಹ ಕೆಲಸವನ್ನು ನಾವೆಲ್ಲರೂ ಹಿರಿಯರು ಮಾಡಬೇಕು. ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿನ, ನಾನು ಇವತ್ತು ಬಂದದ್ದು ನನಗೆ ಬಹಳ ಖುಷಿ ಆಯಿತು. ದಿನೇಶ್ ಅವರವರು, ಸುದರ್ಶನ್ ಅವರು, ಸಂಘಟಕರು ನನಗೆ ಪದೇ ಪದೇ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿದ್ರು. ನಾನು ಇಲ್ಲಿಗೆ ಬರುವುದು ಶುರು ಆದ್ರೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಲ್ಲಿಗೆ ಬಂದೆ. ಇದರಿಂದ ನಮ್ಮ ಬಾಂಧವ್ಯವು ಜಾಸ್ತಿ ಆಯಿತು, ಮತ್ತೆ ನಿಮ್ಮ ಪರಿಚಯವು ನನಗೆ ಆಯಿತು. ಬಹಳ ಸಂತೋಷವಾಗಿ ಇಲ್ಲಿ ಸಣ್ಣ ಪುಟ್ಟ ಸ್ಥಳ ಇದ್ದಷ್ಟು ನೀವು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಹಾಗೆ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರ ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವು ಈಗಾಗಲೇ ಯಾವ ರೀತಿ ಆಗ್ತದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಶ್ರೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಗಳಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು. ಈಗ ನಾವು ಗ್ರಾಮ ಗ್ರಾಮಕ್ಕೆ ಹೋಗಿ ಭಕ್ತ ಸಮಿತಿಯನ್ನು ರಚಿಸ್ತಾ ಇದ್ದೇವೆ. ಹಾಗೆ ಇಲ್ಲಿಯೂ ಕೂಡ ಈ ಭಕ್ತ ಸಮಿತಿಯನ್ನು ಮುಂದಿನ ದಿವಸಗಳಲ್ಲಿ ರಚಿಸಲಿದ್ದೇವೆ. ನೀವು ಕೂಡ ಆ ಅಭಿವೃದ್ಧಿಗೆ ಕೆಲಸದಲ್ಲಿ ಪಾಲ್ಗೊಳ್ಬೇಕು. ಇಲ್ಲಿ ನಾವು ಯಾರು ಇದ್ರು, ಈಗ ಮಹಾಲಿಂಗೇಶ್ವರ ದೇವರ ಚಾತ್ರಿಗೆ ಇರುವಂತವರು ನಮ್ಮಲ್ಲಿ ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸಬೇಕು. ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಕೂಡ ನಮ್ಮಿಂದ ಸಹಾಯವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ.
ಇನ್ನು ಇಲ್ಲಿಗೇನಾದ್ರೂ ಎಣ್ಣೆ ಎಲ್ಲ ಬೇಕಾದ್ರೆ ದೇವಸ್ಥಾನದಿಂದ ಉಚಿತವಾಗಿ ನಾನು ನೀಡುವಂತ ಕೆಲಸವನ್ನು ಕೂಡ ಮಾಡ್ತೇನೆ. ಹಾಗೆ ನಿಮಗೆ ನಾನು ಬನ್ನು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷನಾಗಿಯೂ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಎಲ್ಲ ರೀತಿಯಲ್ಲಿಯೂ ಈ ಕಾರ್ಯಕ್ರಮಕ್ಕೆ ನಾನು ಸಹಕಾರ ನೀಡುತ್ತೇನೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಶಿವಮಣಿ ಕಲಾ ಸಂಘ ಕಾರ್ಯಕ್ಕೆ ಬಂದು ಒಂದಷ್ಟು ಮಾತಾಡಿದೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರ ನೀಡ್ತೇನೆ ಎಂದು ಭರವಸೆ ನೀಡಿದಂತಹ ಮಾಧ್ಯಮ ದೇವಸ್ಥಾನ ಸಮಿತಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪಂಜುಗುಡಿ ಈಶ್ವರ ಭಟ್ಟಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಬಂದಿರುವಂತಹ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸ್ಮರಣೆ ನೀಡುವಂತಹ ಕಾರ್ಯಕ್ರಮ